ಕಮ್ಮಿ ಬಂತು. ಆಶ್ರಮ ಶುರುವಾಗಿ 4 ವರ್ಷ ಆಗಿದೆ. ಇಲ್ಲಿ ಹಾಯ್, ಎಲ್ರಿಗೂ ಕೊನ್ನಿಚಿವಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮು ನಾನು ವೀಡಿಯೋ ಹಾಕ್ತಾ ಇದ್ದೀನಿ. ಬಿಕಾಸ್ ನಾನು ಇಂಡಿಯಾಗೆ ಬರೋದೆಲ್ಲ ಇತ್ತು. ಸೊ ಹಾಗಾಗಿ ಆ ಮಧ್ಯದಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಇನ್ಮೇಲಿಂದ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕ್ತೀನಿ. ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಆ್ಯಕ್ಚುಲಿ August 15th ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ನಾವು ಇವತ್ತು ಇಲ್ಲಿ ಒಂದು ಆಶ್ರಮ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಇವತ್ತು ನಮ್ಮ ತಾತಂದು ಅಂದರೆ August 14th ಅವ್ರು ಸತ್ತಿದ್ದ ದಿವಸ. ಸೊ ಯೂಶ್ವಲಿ August 15th ನಾವು ಇದನ್ನ ಇಟ್ಕೊತೀವಿ, ಏನಾದರೂ ಯಾವ್ದಾದ್ರು ಆಶ್ರಮಕ್ಕೆ ಊಟಕ್ಕೆ ಮಕ್ಳಿಗೆ ಆ ಥರ. ನಮ್ಮಮ್ಮ ಯೂಶ್ವಲಿ ವರ್ಷ ಇಟ್ಕೊತಾರೆ, ನಮ್ಮಮ್ಮ ಅವ್ರ ಅಪ್ಪ ಅವರು. ಸೊ ಇವತ್ತು ಒಂದು ಆಶ್ರಮಕ್ಕೆ ಇಟ್ಕೊಂಡಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ನೋಡಿ, ಇದೇ ಆಶ್ರಮ. ಇಲ್ಲಿ ಉಳ್ಳಾಳ್ ಅಂದರೆ ನಮ್ಮ ಮನೆಗೆ ಯೂಶ್ವಲಿ ಹತ್ತಿರ ಆಗುತ್ತೆ, ಉಳ್ಳಾಳಲ್ಲಿ ಇರೋದು ಇದು. ಹಾಯ್. ಫಸ್ಟ್ ಬಂದಿದ ತಕ್ಷಣ ನಮ್ಮ ತಾತಂಗೆ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡಿ ಆಮೇಲೆ ಮಕ್ಕಳಿಗೆ ನಾವು ಊಟಕ್ಕೆ ಅಂತ ಇಟ್ಕೊಂಡಿದ್ವಿ, ಮಧ್ಯಾಹ್ನ ಊಟಕ್ಕೆ. ನಿಮ್ಮೆಲ್ಲರಿಗೂ ಈ ದಿನದ ವಿಶೇಷ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ದೇವರು ನಮ್ಮನ್ನೆಲ್ಲ ಬಿಟ್ಟೋದಂತ ಬಸವರಾಜಪ್ಪನವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಶಾಂತಿ ಮಂತ್ರವನ್ನು ಹೇಳುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಸಲ್ಲಿಸೋಣ. ಸೊ ಪೂಜೆ ಎಲ್ಲ ಆಯಿತು. ನನ್ನ ತಮ್ಮ ಸ್ಟೇಷ್ನರಿ ಐಟಮ್ಸ್ ತಂದಿದ್ದ ಮಕ್ಕಳಿಗೆಲ್ಲ. ಸೊ ನಾವು ಒಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡೋಗಿದ್ವಿ, ಎಲ್ಲ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಊಟ ಮಾಡಿದ್ವಿ. ಈಗ ನಿಮ್ ಟ್ರಸ್ಟ್ ಹೆಸರು ಎಷ್ಟು ಜನ? ಕನ್ನಡದಲ್ಲೇ ಹೇಳಿ, ನನ್ ಕನ್ನಡ ಚಾನಲ್. ನಮಸ್ಕಾರ, ನನ್ನ ಹೆಸರು ಪ್ರತಿಮಾ ಅಂತ ಹೇಳಿ. ನಮ್ ಟ್ರಸ್ಟ್ ನೇಮ್ ಬಂದು ಸುಪ್ರಭಾ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ನಮ್ಮ ಆಶ್ರಮ ಶುರುವಾಗಿ 4 ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು 60-70 ಮಕ್ಳಿಗೆ ನಾವು ಫುಡ್, ಎಜುಕೇಶನ್ ಮತ್ತೆ ಶೆಲ್ಟರ್ ಕೊಟ್ಟಿದೀವಿ. ಈ ಮಕ್ಕಳಲ್ಲಿ ಕೆಲವರಿಗೆ ಪೇರೆಂಟ್ಸ್ ಇಲ್ಲ, ಕೆಲವರಿಗೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಕೆಲವರು ನಿರ್ಗತಿಕ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆಲ್ಲ ನಮ್ ಮುಖ್ಯ ಉದ್ದೇಶ ಊಟ, ವಸತಿ, ಶಿಕ್ಷಣ ಕೊಡೋದು. ಅದನ್ನ 4 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಿಮ್ಮ ಅಮ್ಮನ ನಮಗ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಇವರು ಬಂದು ವರ್ಷ ನಮ್ಗೆ ಇಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಇವ್ರಿಗೂ ಕೂಡ ನಮ್ ಕಡೆಯಿಂದ ಧನ್ಯವಾದ. ಹಾಗೆ ನೀವು ಚಾನಲ್ ಇದ್ರ ಮುಖಾಂತರ ನಮ್ಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬೇಕು. ಲೈಕ್ ಶೇರ್ ಮಾಡಿ ಅಂತ ಜೋರಾಗಿ ಹೇಳಿ. ಹಾ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಧನುಷ್ 8ನೇ ತರಗತಿ. ನನ್ನ ಹೆಸರು ಅನಂತ್ 46ನೇ ತರಗತಿ. ನನ್ನ ಹೆಸರು ಮಹೇಶ್ 5ನೇ ತರಗತಿ. ನನ್ನ ಹೆಸರು ರಾಘು 4ನೇ ತರಗತಿ. ನನ್ನ ಹೆಸರು ಸ್ನೇಹ 5ನೇ ತರಗತಿ. ನನ್ನ ಹೆಸರು ಕಿಶನ್, ನಾನು 6ನೇ ತರಗತಿ. ಮೈ ನೇಮ್ ಇಸ್ ಮನೋಜ್ 8th ಸ್ಟ್ಯಾಂಡರ್ಡ್. ನನ್ನ ಹೆಸರು ಸಮೃತ್ 5ನೇ ತರಗತಿ. ನನ್ನ ಹೆಸರು ಚಂದ್ರ 7ನೇ ತರಗತಿ. ನನ್ನ ಹೆಸರು ದಿವ್ಯ 8ನೇ ತರಗತಿ. ಈ ಕಡೆ ಬನ್ನಿ. ನನ್ನ ಹೆಸರು ಮೈಕಲ್ 4ನೇ ತರಗತಿ. ಮೈ ನೇಮ್ ಇಸ್ ಫಾದಮ್ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್. ಮೈ ನೇಮ್ ಇಸ್ ದಕ್ಷ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್. ಮೈ ನೇಮ್ ಇಸ್ ಪ್ರಿಯಾಂಕಾ ಫಸ್ಟ್ PU. My name is Pranis, 9th standard. ನನ್ನ ಹೆಸರು ರಾಜೇಶ್ವರಿ 7ನೇ ತರಗತಿ. ನನ್ನ ಹೆಸರು ಅಖಿಲ್ 4ನೇ ತರಗತಿ. ನನ್ನ ಹೆಸರು ಅಲ್ಬರ್ಟ್ 7ನೇ ತರಗತಿ. ನನ್ನ ಹೆಸರು ಚಂದ್ರಶೇಖರ್ 6ನೇ ತರಗತಿ. ನನ್ನ ಹೆಸರು ಕಾರ್ತಿಕ್ 8ನೇ ತರಗತಿ. ನನ್ನ ಹೆಸರು ರೋಣಿಕ್ ಆಂಟನಿ 8ನೇ ತರಗತಿ. ನನ್ನ ಹೆಸರು ವಿಶ್ವನಾಥ್ 5ನೇ ತರಗತಿ. ನನ್ನ ಹೆಸರು ವಿಜಯ್ ಕುಮಾರ್ 9ನೇ ತರಗತಿ. ನನ್ನ ಹೆಸರು ಶಶಿಕುಮಾರ್ 9ನೇ ತರಗತಿ. ನನ್ನ ಹೆಸರು ಅನಿಲ್ ಕುಮಾರ್ 10ನೇ ತರಗತಿ. ಹೆಸರು ಕಿರಣ್ ಅಂತ. ನಮ್ದು ಸುಪ್ರಭ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ಹುಲ್ಲಾಡ್ ಉಪನಗರಲ್ಲಿ. ನಮ್ಮ ಹಾಸ್ಟೆಲ್ಲಿ 35ರಿಂದ 45 ಮಕ್ಕಳಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋರಿಂದ ಹಿಡಿದು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ಇದ್ದಾರೆ. 1ನೇ ಕ್ಲಾಸಿಂದ ಹಿಡಿದು ಕಾಲೇಜ್ಗೆ ಹೋಗೋರವರೆಗೂ ಇದ್ದಾರೆ. ನಮಗೆ ನಿಮ್ಮಂಥ ದಾನಿಗಳ ಅವಶ್ಯಕತೆ ಇದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಮ್ಮ ಹಾಸ್ಟೆಲ್ಲಿ ಬಡವ ಮಕ್ಕಳಿದ್ದಾರೆ. ಅವ್ರಿಗೆ ನಿಮ್ಮ ಕೈಲಾದಂಥ ಸಹಾಯ, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಅಡುಗೆ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ಬಟ್ಟೆಗಾದ್ರೂ ಆಗಿರ್ಬೋದು, ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ತುಂಬಾ ಧನ್ಯವಾದಗಳು. ಅಡ್ರೆಸ್ ಹೇಳ್ಬಿಡಿ, ನಿಮ್ದು ಎಲ್ಲಿ ಬರುತ್ತೆ? ನಮ್ದು ಸುಪ್ರಭ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ, ವಿಶ್ವೇಶ್ವರಯ್ಯ ಲೇಔಟ್, ಕೆಂಗೇರಿ ಉಪನಗರಲ್ಲಿ ಬರುತ್ತೆ. ಸೊ ನೋಡಿದ್ರಲ್ವಾ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಉಳ್ಳಾಳ್ ಸೈಡ್ ಇದ್ರೆ ಸೊ ಈ ಟ್ರಸ್ಟಿಗೆ ಏನಾದ್ರು ಆದ್ರೆ ಹೆಲ್ಪ್ ಮಾಡಿ, ಇಲ್ಲ ಒನ್ ಟೈಮ್ ಊಟಕ್ಕಾದ್ರೂ ಇಟ್ಕೊಳ್ಳಿ. ಓಕೆ, ಬರ್ತಡೇಗೆ, ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಫಂಕ್ಷನ್ ಇದ್ರೂ ಇಟ್ಕೋಬಹುದು. ಅಷ್ಟೇ. ಇವತ್ತಿಂದು ಸ್ವಾತಂತ್ರ್ಯ ದಿನಾಚರಣೆ ಮುಗೀತು. ಇವಾಗ ನಾವು ಈವ್ನಿಂಗ್ ಆಗಿದೆ, ಸಂಜೆ. ಸೊ ಇಲ್ಲಿ ಕಾರ್ನ್ ಮೇಳ ನಡೆಯುತ್ತಂತೆ ಉಳ್ಳಾಳಲ್ಲಿ. ಸೊ ಅಲ್ಲಿಗೆ ಬಂದಿದ್ದೀವಿ, ಕಾರ್ನ್ ಮೇಳಗೆ. ಹೇಳು, ಕಾರ್ನ್ ಮೇಳ ಲೆಟ್ಸ್ ಗೋ. ಸೊ ನೋಡೋಣ, ಎಷ್ಟೊಂದು ದಿವಸ ಆದ್ಮೇಲೆ ನಾನು ಈ ತರ ಜಾತ್ರೆಗೆ ಬರ್ತಾ ಇರೋದು, ಮೇಳಕ್ಕೆ ಬರ್ತಾ ಇರೋದು. ಸೊ ಲೆಟ್ಸ್ ಸಿ ಎಷ್ಟು ರಶ್ ಇದೆ. ಆಮೇಲೆ ನೀವೆಷ್ಟು ವರ್ಷ ಆಯ್ತು ಬಂದು? 4 ವರ್ಷ ಆಯ್ತು. ನಾನು ಇಂಥದಕ್ಕೆಲ್ಲ ಬರೋದೇ ಇಲ್ಲ. ಕಾರ್ನ್ ಮೇಳ ನಾನು ಫಸ್ಟ್ ಟೈಮು. ಇದ್ರ ಮೇಳ ಹೋಗ್ತಾ ಇದ್ವಿ, ಏನದು ಅವರೆಕಾಳು ಮೇಳ, ಯಾವಾಗೋ ಒಂದ್ಸಲ. ಸೊ ಲೆಟ್ಸ್ ಸಿ ಹೆಂಗಿದೆ ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಇಲ್ಲೇನೇನೋ ಇದಾವೆ. ಇದು ಬಬಲ್ಸ್ ತಗೊಳ್ಳೋಣ ಬೇಕು. ಅದ್ರಲ್ಲಿ ಆಡೋಣ. ಕಾರ್ ಇದೆ, ಕಾರಲ್ಲಿ ಆಡೋಣ. ನಮ್ಮ ಮನೆ ಪಕ್ಕದ ಮನೆಯವ್ರು ಇಟ್ಟವ್ರ ಅಂಗಡಿ. ಎಂತ ಸಂಡಿಗೆದ? ಅಲ್ಲ, ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಹೊಟ್ಟೆ ನೋವು ಬರುತ್ತೆ.
ಓ ಏನ್ ಕೆಳಗಡೆ ಹೆಂಗ್ ಮಾಡ್ತಿ ಹಿಂಗ್ ಉಲ್ಡಿಸು. ವಾ, ಇನ್ನೊಂದು ಇನ್ನೊಂದು. Come on. ಓ ಅದು ಏನು ಆಮೇಲೆ ಬಜ್ಜಿ ಅಂತ ಎಷ್ಟು 18 16 18 16 ಯಾರಿಗೋ 60 ಅನ್ಸುತ್ತೆ. 60 ಬಜ್ಜಿ ಮೆಣಸಿನ್ಕಾಯಿ ಸಾರಿ ಕ್ಯಾಪ್ಸಿಕಮ್ ಬಜ್ಜಿ ಪಾವ್ ಬಜ್ಜಿ 80. ಕಾರ್ನ್ ಪಿಜ್ಜಾ 80 rupees 80 rupees. ಕಮ್ಮಿ ಬಂತು ಅದಕ್ಕೆ ಕೂಕ್ ಮಾಡ್ದಾಗ ಬರಲ್ಲ. ಏನಪ್ಪ ಇದು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಸ್ಕೂಪ್ ಥೆರಪಿ ಅಂತ ಅನ್ನೋರು. ಅಲ್ಲಿ ಸ್ಕೂಪ್ ಮಾಡಬೇಕು ನಾವು, ಅದರಲ್ಲಿ ನಮ್ಗೆ ಏನೇನು ಐಟಮ್ಸ್ ಬರುತ್ತೆ, ಮಣಿಗಳು ಬೀಟ್ಸ್ ಬರುತ್ತೆ. ಸೊ ಅದನ್ನು ಅವರು ಏನೇನು ಐಟಮ್ಸ್ ಬರುತ್ತೆ ಅಂತ ನೋಡಿಬಿಟ್ಟು ನಮಗೆ ಅಷ್ಟು ಐಟಮ್ಸ್ನು ಗಿಫ್ಟಾಗಿ ಕೊಡ್ತಾರೆ. ಇದರಲ್ಲಿ 2 ಥರ ಸ್ಕೂಪ್ ಬರುತ್ತೆ, ಒಂದು ಸ್ಮಾಲ್ ಸ್ಕೂಪು, ಒಂದು ಬಿಗ್ ಸ್ಕೂಪು. ಬಿಗ್ ಸ್ಕೂಪ್ ಬಂದು 499, ಸ್ಮಾಲ್ ಸ್ಕೂಪ್ ಬಂದು 249 rupees. ನಾನು ಬಿಗ್ ಸ್ಕೂಪ್ ತೊಗೊಂಡಿದ್ದೆ. ಸೊ ನನಗೆ ಆಲ್ಮೋಸ್ಟ್ ಒಂದು 15 ಐಟಮ್ಸ್ ಅಷ್ಟು ಬಂತು. ಪ್ಲಸ್ ಅವ್ರು ನನಗೆ ಲಾಸ್ಟಲ್ಲಿ ಫ್ರೀ ಗಿಫ್ಟ್ಸ್ ಬೇರೆ ಕೊಟ್ಟರು, 3 ಫ್ರೀ ಗಿಫ್ಟ್ಸು. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ಏನು ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ನಾನು ಹಾಕಿರ್ತೀನಿ, ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು ಒಂಥರ. ಎತ್ಕೊಂಡಿದೆ ನಮ್ಗೆ ಬ್ಯಾಗ್ ಹಾಕೋಣ ನೋಡಿ ಬ್ರೋ, ಬ್ಯಾಗ್ ಹಾಕೋಣ. Payment ಆಯ್ತಾ? ಪೇಮೆಂಟ್ ಅವ್ರು ಮಾಡ್ತಾರೆ. 5 ಕೊಡಿ ಸ್ಕ್ಯಾನರ್. ಸ್ಕ್ಯಾನರ್ ಅಲ್ಲೇ ಇದೆ. ಚೆನ್ನಾಯ್ತು. ಅಂದ್ರೆ ಇದು ಸ್ಕೂಪ್ ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ನಾನು ಇದುವರೆಗೂ ಟ್ರೈ ಮಾಡಿರ್ಲಿಲ್ಲ, ದಿಸ್ ಫಸ್ಟ್ ಟೈಮ್. ಅದ್ರ ಚೆನ್ನಾಯ್ತು ಎಕ್ಸ್ಪೀರಿಯನ್ಸ್. 500 ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓ ಥ್ಯಾಂಕ್ ಯು. ಶೋರ್ ಎಲ್ಲಿದೆ? Sure. Please subscribe Tales of Sakura Mom. Okay, she is a vlogger. ಆನ್ಲೈನ್ ನಾನು ಜಪಾನಲ್ಲಿ ಇರೋದು, ಇಲ್ಲಿಲ್ಲ. ಈಗ ವೆಕೇಶನ್ ಬಂದಿರೋದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೋಡೋದಲ್ವಾ ಕಾರ್ನ್ ಮೇಳ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಕಾರ್ನ್ ಮೇಳದಲ್ಲಿ ಸ್ಕೂಪ್ ಚೆನ್ನಾಗಿತ್ತು, ನಂಗೆ ಅದು ಇಷ್ಟ ಆಯಿತು. ಅದು ಬಿಟ್ಟರೆ ಬನ್ ಚೆನ್ನಾಗಿತ್ತು. ಅದು ಬಿಟ್ಟರೆ ಬೇಬಿ ಕಾರ್ನ್ ಕಬಾಬ್ ಅಂತ ಒಂದಿತ್ತು, ಅದು ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡೋದಲ್ವಾ. ಇನ್ನು ಲಾಸ್ಟ್ 1 day ಏನೋ ಇದೆ ಕಾರ್ನ್ ಮೇಳಗೆ. ಬಟ್ ತಿನ್ನೋ ಐಟಮ್ಸ್ಗಿಂತ ಬರೀ ಬಟ್ಟೆ ಐಟಮ್ಸು ಇಂಥವೇ ಜಾಸ್ತಿ ಇದ್ವು. ಸೊ ಹೆಂಗಿತ್ತು ಕಾರ್ನ್ ಮೇಳ? ಚೆನ್ನಾಗಿತ್ತು. ತಿನ್ನೋದೇನು ಜಾಸ್ತಿ ಇರ್ಲಿಲ್ಲ, ಚೆನ್ನಾಗಿತ್ತು. ನೋಡಕ್ ಚೆನ್ನಾಗಿತ್ತು, ಶೀತಲ ಚೆನ್ನಾಗಿತ್ತು. ನಂಗೆ ಸ್ಕೂಪ್ ನನ್ಗೂ ಇಷ್ಟ ಆಯ್ತು. ಅಕ್ಕ ಸ್ಕೂಪ್ ಆಡ್ತು ಬೇಬಿಗೋಸ್ಕರ, ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು. ಜಾಸ್ತಿ ಐಟಮ್ಸ್ ಬಂತು. ಸೊ ನೋಡೋರಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಬ್ಯಾಗ್ ತುಂಬ್ಕೊಂಬಂದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾತಾಡಿ, ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್.